ಇದು ನೋಡಿ, ಅತ್ಯಂತ ಅಪರೂಪಕ್ಕೆ ಅರಳುವ ಸುವರ್ಣಗಡ್ಡೆಯ ಹೂವು. ಸುಂದರವಾಗಿ ಕಾಣುವ ಇದು ಅಷ್ಟೇ ದುರ್ವಾಸನೆಯಿಂದ ಸಹ ಕೂಡಿರುತ್ತದೆ. 2 ದಿನಗಳ ಹಿಂದೆ ಹಿತ್ತಲಿನ ಸುವರ್ಣಗಡ್ಡೆ ಗಿಡದಲ್ಲಿ ವಿಚಿತ್ರ ಮೊಗ್ಗೊಂದು ಬಂದಿತ್ತು. ಆದ್ರೆ ಇಂದು ಅದು ಕಾಣದಿರುವ ಕುರಿತು ಮನೆಯವರಲ್ಲಿ ಕೇಳಿದಾಗ ಅರಳಿದ ಹೂವು ತುಂಬಾ ದುರ್ವಾಸನೆ ಆದ ಕಾರಣ ಅದನ್ನು ಕೊಯ್ದು ಬೆಟ್ಟದ ಕಡೆ ಹಾಕಿ ಬಂದಿರುವುದಾಗಿ ತಿಳಿಸಿದರು. ಈಗ ನಾನದನ್ನು ಹುಡುಕಿ ತರಲು ಬೆಟ್ಟದ ಕಡೆ ಹೊರಟೆ ನೋಡಿ. ಪರಾಗಸ್ಪರ್ಶಕ್ಕೆ ನೊಣಗಳನ್ನು ಆಕರ್ಷಿಸುವ ಸಲುವಾಗಿ ಈ ರೀತಿಯ ದುರ್ವಾಸನೆಯನ್ನು ಇದು ಹೊಂದಿರುತ್ತದೆ. ಹೇಗಿದೆ ನೋಡಿ, ಈ ಅಪರೂಪಕ್ಕೆ ಮಾತ್ರ ಅರಳುವ ಸುವರ್ಣಗಡ್ಡೆಯ ಪುಷ್ಪ. ಅವಾಗ ಮಾತ್ರ ಬರುವ ಇದರ ದುರ್ವಾಸನೆ ಭಯಂಕರವಾಗಿರುತ್ತದೆ. ನಾನು ಕಂಡ ಈ ಅತಿ ದೊಡ್ಡ ವಿಚಿತ್ರ ಪುಷ್ಪವನ್ನು ಅಲ್ಲೇ ಹೂವು ಕೊಯ್ಯಲು ಬೆಟ್ಟಕ್ಕೆ ಬಂದ ಅಮ್ಮನಿಗೆ ತೋರಿಸಿದೆ. ಅಮ್ಮನು ಸಹ ಅದರ ಆಕಾರ ಮತ್ತು ವೈಶಿಷ್ಟ್ಯತೆಯನ್ನು ಕಂಡು ಒಮ್ಮೆ ಬೆರಗಾದಳು. ಈ ರೀತಿಯ ಗಿಡದ ಬುಡದಲ್ಲಿ ಸುವರ್ಣಗಡ್ಡೆ ಎಂಬ ಅತ್ಯದ್ಭುತ ಉಪಯೋಗದ ತರಕಾರಿ ನೀಡುವ ಸಮಯದಲ್ಲಿ ಅರಳಿದ ಈ ಹೂವನ್ನು ದುರ್ವಾಸನೆಯ ಕಾರಣಕ್ಕೆ ಕೊಯ್ದಿದ್ದು ತಪ್ಪಾಯಿತೆ ಎಂದು ಅಮ್ಮನಲ್ಲಿ ಕೇಳಿದಾಗ ಈ ಕುರಿತು ತನಗೆ ತಿಳಿದಿಲ್ಲವೆಂದಳು. ಹಾಗೆ ಮುಂದುವರೆದು ಗೂಗಲ್ನಲ್ಲಿ ಈ ಕುರಿತು ಪ್ರಶ್ನೆ ಕೇಳಿದಾಗ ಹೂವನ್ನು ಕೊಯ್ದಿದ್ದು ಗಡ್ಡೆಯ ಬೆಳವಣಿಗೆಗೆ ಸಹಕಾರಿ ಎಂದೇ ತಿಳಿಸಿತು ನೋಡಿ. ಈ ಅದ್ಭುತ ರಚನೆಯನ್ನು ಹೊಂದಿರುವ ಹೂವಿನ ಮೇಲ್ಭಾಗದ ಆಕಾರವು ಮನುಷ್ಯನ ಮಿದುಳನ್ನು ಹೋಲುತ್ತದೆ. ಅತ್ಯಂತ ಅಪರೂಪಕ್ಕೆ ಮಾತ್ರ ಅರಳುವ ಅತಿದೊಡ್ಡ ಪುಷ್ಪಗಳಲ್ಲಿ ಒಂದಾದ ಈ ಹೂವಿನ ಆಕರ್ಷಕ ರಚನೆ, ಗಟ್ಟಿತನ, ಬಣ್ಣಗಳ ಅಪರೂಪದ ಸಮ್ಮಿಲನ ಜೊತೆಗೆ ವಾಸನೆಯ ವೈಶಿಷ್ಟ್ಯತೆಯು ಬಹಳ ಜನರಿಗೆ ತಿಳಿದಿಲ್ಲದಿರಬಹುದು ಎನ್ನುವ ಕಾರಣಕ್ಕೆ ಈ ವಿಷಯವನ್ನು ತಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ.